ನಮಸ್ಕಾರ. ಒಂದು ವಿಡಿಯೋ ಮಾಡಬೇಕು ಛಲ ಇತ್ತು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಒಂದು ಲೋ ಮೈಲೇಜ್ ಕಂಪ್ಲೇಂಟ್ ಇತ್ತು. ಲೋ ಮೈಲೇಜ್ ಏನಪ್ಪ ಅಂತ ಹೇಳಿದ್ರೆ, ನಾವು ಬೇಸಿಕ್ಕಿಂದ ನೋಡ್ಕೊಂಡು ಬರಬೇಕಾಗಿದ್ರೆ ಏರ್ ಫಿಲ್ಟ್ರು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡೋಣ ಅಂತ ಒಂದು ಕಸ್ಟಮರ್ ಕಂಪ್ಲೇಂಟು. ಇದು ನೋಡಿ ಸ್ವಲ್ಪ ಚೆನ್ನಾಗಿದೆ. ಕೆಲವೊಂದು ಏರ್ ಫಿಲ್ಟರ್ಸು ನಿಮ್ಗೆ ಏನಾಗುತ್ತೆ ಅಂದರೆ ಫುಲ್ ಚೋಕಿ ಆಗಿಬಿಡುತ್ತೆ. ಕಾಣ್ತಾ ಇದೆಯಾ? ಈ ಕಡೆಯಿಂದ ಏರ್ ಫ್ಲೋ ನಮ್ಗೆ ಬಂದವಾಗ ಇಲ್ಲಿ ಫಿಲ್ಟರ್ ಆಗಿ ಫ್ರೀಯಾಗಿ ಏರ್ ಈ ಕಡೆ ಬರಬೇಕು. ಊದಿದ್ರೆ ಫ್ರೀಯಾಗಿ ಹೋಗಬೇಕು. ಫುಲ್ ಊದ್ಕೊಂಡು ಹೋಗೋ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ ಸುಮಾರು ಕ್ವಾಲಿಟಿ ಬರುತ್ತೆ. KN ಫಿಲ್ಟರ್ ಬರುತ್ತೆ, ನಾರ್ಮಲ್ ಫಿಲ್ಟರ್ ಬರುತ್ತೆ. ಬಿಫೋರ್ ನಿಮಗೆ ಆಯಿಲಿಂದ ಡಿಪ್ ಆಗಿ ಏರ್ ಅಲ್ಲಿ ಡಸ್ಟ್ ಎಲ್ಲ ಹೋದವಾಗ ಆಯಿಲಲ್ಲಿ ಕ್ಲೋಸ್ ಆಗಿ ಹೋಗ್ತಾ ಇತ್ತು. ಆ ಥರ ಸಿಸ್ಟಮ್ಯಾಟಿಕ್ ಅಲ್ಲ. ಇವಾಗ ಟೆಕ್ನಾಲಜಿ ಬೆಳೀತಾ ಏರ್ ಫಿಲ್ಟರ್ಗಳು ಸುಮಾರು ಸಿಸ್ಟಮು ಬಂದಿದೆ. ಮತ್ತೆ ಇನ್ನೊಂದು ನಮಗೇನಂದರೆ ಮತ್ತು ಎ ಸಿ ಫಿಲ್ಟರ್ ಏನಪ್ಪ ಕಂಪ್ಲೇಂಟ್ ಆಗಿದೆ ಅಂದರೆ, ಕಸ್ಟಮರ್ ಏನಾದರೂ ಅಪ್ರೂವಲ್ ಕೊಟ್ಟಿಲ್ಲ. ಸರ್ AC ಫಿಲ್ಟರ್ ನನಗೆ ಕೂಲಿಂಗ್ ಚೆನ್ನಾಗಿದೆ ಅಂತಾರೆ. ಆನ್ ಮಾಡಿ ಒಂದು 5 ಕಿಲೋಮೀಟ್ರಲ್ಲಿ ನಿಮಗೆ ಕೂಲಿಂಗ್ ಬಂದ ಮೇಲೆ ಆಫ್ ಮಾಡ್ತೀರಾ. ಇದು ಒಂದು 2 ಕಿಲೋಮೀಟ್ರಲ್ಲಿ ಕೂಲಿಂಗ್ ಬಂದರೆ ನೀವೇನು ಮಾಡ್ತೀರಾ? AC ಆಫ್ ಮಾಡಿಬಿಡ್ತೀರಾ. ಇದು ಫುಲ್ಲು ಚೋಕೆ ಆಗಿದೆ. ನಮಗೆ ಕೂಲಿಂಗ್ ಎಫೆಕ್ಟು ತುಂಬ ಕಮ್ಮಿ ಬರುತ್ತೆ. ಈ ಕೂಲಿಂಗ್ ಎಫೆಕ್ಟ್ ಕಮ್ಮಿ ಬರುತ್ತೆ ಅಂದರೆ ನಮಗೆ ಏನೋ ಫಿಲ್ಟ್ರ್ ಒಂದು ಚೇಂಜ್ ಮಾಡಿಬಿಟ್ರೆ AC ಗ್ಯಾಸ್ ಕರೆಕ್ಟ್ ಆಗಿದೆಯಾ ನೋಡ್ಕೊಂಡ್ರೆ ನಮಗೆ ಅಲ್ಲಿಂದ ಮೈಲೇಜ್ ಆಗುತ್ತೆ. ಯಾಕಂದರೆ 5 ಕಿಲೋಮೀಟರ್ ತನಕ ನೀವು AC ಆನ್ ಮಾಡ್ಕೊಂಡೇ ಹೋಗ್ತಾ ಇರ್ತೀರಾ. ಚಿಲ್ನೆಸ್ಸು ಎಫೆಕ್ಟ್ನೆಸ್ ಕಮ್ಮಿ ಇರುತ್ತೆ. AC ಫಿಲ್ಟ್ರು, ಏರ್ ಫಿಲ್ಟ್ರು ಮುಖ್ಯವಾಗಿರೋ ಒಂದು ಪಾರ್ಟ್ಸು, ಬೇಸಿಕ್ ಅದು. ಇದನ್ನ ನೆಕ್ಸ್ಟು EGR, ಇಂಟರ್ಕೂಲರ್ ಅಂತೀವಿ, ಸ್ಪಾರ್ಕ್ ಪ್ಲಗ್ ಅಂತೀವಿ, ಥ್ರಾಟಲ್ ಬಾಡಿ, ಇದೆಲ್ಲ ಮೇಜರ್ ಕೆಲಸ ಹೋಗ್ತಾ ಇರುತ್ತೆ. ಬೇಸಿಕ್ ನಾವು ಏರ್ ಫಿಲ್ಟರ್ ಒಂದು ಅಪ್ರೂವಲ್ ಕೇಳಿದವಾಗ ಯಾವುದು ಎಷ್ಟು ಫುಲ್ ಬ್ಲ್ಯಾಕ್ ಆಗಿದ್ರೆ ಸರ್ ಚೇಂಜ್ ಮಾಡಿಬಿಡಿ ಅಂತ. ಇದರಲ್ಲಿ ನಿಮಗೆ ಸುಮಾರು ಕ್ವಾಲಿಟಿ ಬರುತ್ತೆ. ಇದರಲ್ಲಿ ಕೂಡ ಫಸ್ಟ್ ಎಲ್ಲ ತುಂಬ ಕಮ್ಮಿ ರೇಟ್ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಇದು ಒನ್ಸ್ ಚೇಂಜ್ ಮಾಡಿದ್ಮೇಲೆ 5,000 10,000 ಕ್ಲೀನ್ ಮಾಡ್ತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಫುಲ್ ಚೋಕಿ ಆಗಿದ್ರೆ ನಾವು ಡಿಪೆಂಡ್ ಆಫ್ ಯೂಸ್ ಮಾಡೋ ರೋಡ್ ಮೇಲೆ ಡಿಪೆಂಡು. ಯಾಕಂದರೆ ಔಟ್ಸೈಡ್ ಏರ್ ಬರೋ ಟೈಮಲ್ಲಿ ಫುಲ್ ಡಸ್ಟ್ ಬಂದರೆ ಈ ಥರ ಪ್ರಾಬ್ಲಮ್ಸು ಬರುತ್ತೆ. ಓಕೆನಾ ಫ್ರೆಂಡ್ಸ್? AC ಫಿಲ್ಟ್ರು, ಏರ್ ಫಿಲ್ಟ್ರು ಬೇಸಿಕ್ಕು ನೀವು ಕಂಟಿನ್ಯೂಟ್ ಚೇಂಜ್ ಮಾಡ್ಕೊತೀರಿ. ಮೈಲೇಜ್ ಲೋ ಬಂದವಾಗ ಏರ್ ಹೊಡೆದು ಕ್ಲೀನ್ ಮಾಡ್ಬೋದು, ಹಾರ್ ಚೇಂಜ್ ಮಾಡ್ಕೋಬೋದು. ಇದೇ ಥರ ನಿಮಗೆ ಹೊಸ ವಿಷಯಗಳು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಲೈಕು ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಕೊಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.